ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ಬಜೆಟ್ ಇತ್ತು. ಸೊ ಬಜೆಟಲ್ಲಿ ನಾವು ನೋಡಿದ್ವಿ ಸ್ಟಾಕ್ ಮಾರ್ಕೆಟ್ಗೋಸ್ಕರ ಅಂತ ಒಳ್ಳೆ ನ್ಯೂಸ್ ಅಲ್ಲ. ಆಲ್ಮೋಸ್ಟ್ ಟ್ಯಾಕ್ಸ್ ಯಾವುದೇ ಬೆನಿಫಿಟ್ ಇಲ್ಲ ಆ ಥರ ಟ್ರೇಡರ್ಸ್ಗೆ ಅಥವಾ ಇನ್ವೆಸ್ಟರ್ಸ್ಗೆ. ಅಂದರೆ ಟ್ಯಾಕ್ಸ್ ಇನ್ಕ್ರೀಸ್ ಮಾಡಿದ್ದಾರೆ. ಅದು ಬಿಟ್ಟು ಬೇರೆ ಅದರಿಂದ ಯಾವುದೇ ರೀತಿ ಉಪಯೋಗ ಅಂತ ಖುಷಿ ಪಡುವಂಥ ಯಾವುದೂ ಪಾಯಿಂಟ್ಸ್ ಇದ್ದಿಲ್ಲ ಬಜೆಟಲ್ಲಿ. ಯಾಕಂದರೆ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ಗೆ ಆ್ಯಂಡ್ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋರಿಗೂ ಮತ್ತು ಶಾರ್ಟ್ ಟರ್ಮ್ ಇನ್ವೆಸ್ಟ್ ಮಾಡೋರು ಕೂಡ ಟ್ಯಾಕ್ಸ್ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಎಕ್ಸಾಂಪಲ್ ಹೇಳಬೇಕಂದ್ರೆ ಫ್ಯೂಚರ್ ಆ್ಯಂಡ್ ಆಪ್ಷನ್ಸಲ್ಲಿ ಫ್ಯೂಚರ್ಸಲ್ಲಿ 0.02% ಇನ್ಕ್ರೀಸ್ ಮಾಡಿದ್ದಾರೆ ಆ್ಯಂಡ್ ಆಪ್ಷನ್ಸ್ಗೆ 0.01% ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಮೊದಲು ಕಡಿಮೆ ಇತ್ತು ಸ್ವಲ್ಪ. ಆಮೇಲೆ ಶಾರ್ಟ್ ಟರ್ಮ್ ಅಥವಾ ಲಾಂಗ್ ಟರ್ಮ್ ನೋಡಬೇಕಂದ್ರೆ, ಈಗ ಎಕ್ಸಾಂಪಲ್ ನೀವು ಸ್ಟಾಕ್ ಬೈ ಮಾಡ್ತೀರಾ, ಒಂದು 6 ತಿಂಗಳು 7 ತಿಂಗಳು ಅಥವಾ 8 ತಿಂಗಳು ಇಟ್ಕೊಂಡು ಸೆಲ್ ಮಾಡಿದ್ರೆ, ಸೊ ಅದಕ್ಕೆ ಮೊದಲು 15% ಇತ್ತು ಟ್ಯಾಕ್ಸು, ಇವಾಗ 20% ಮಾಡಿದ್ದಾರೆ. ಆಮೇಲೆ ಲಾಂಗ್ ಟರ್ಮ್ ಹೋಲ್ಡ್ ಮಾಡಿಟ್ಟಿರೋರಿಗೆ, ಅಂದರೆ ಒಂದು ವರ್ಷ ನಂತರ ನೀವು ಸೆಲ್ ಮಾಡಿದ್ರೆ ಮೊದಲು 10% ಇತ್ತು, ಈಗ 12.5% ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಈ ಥರ ಸ್ಟಾಕ್ ಮಾರ್ಕೆಟ್ಗೆ ಇದೊಂದು ಖುಷಿ ಕೊಡುವಂಥ ವಿಷಯ ಅಲ್ಲ. ಪಾಪ ತುಂಬ ಜನ ಟ್ರೇಡ್ ಮಾಡಿ ಸ್ಟಾಕಲ್ಲಿ ಎಷ್ಟೋ ಜನ ದುಡ್ಡು ಕಳ್ಕೊತಾ ಇರ್ತಾರೆ, ಆದರೆ ಕಳ್ಕೊಂಡಿದ್ದಾರೆ. ಬಟ್ ಅದರಲ್ಲಿ ಈಗ ಬರೋ ಸಣ್ಣ ಪುಟ್ಟ ಪ್ರಾಫಿಟಲ್ಲಿ ಅದರಲ್ಲೂ ಕೂಡ ಟ್ಯಾಕ್ಸ್ಗೆ ಹೋಗ್ತಾಯಿದ್ದಾರೆ. ಮತ್ತು ಇನ್ನೇನು ಅಲ್ಲಿ ಉಳಿಸೋದು ತುಂಬ ಕಷ್ಟನೇ. ಅಂದರೆ ದೊಡ್ಡ ಟ್ರೇಡರ್ಸ್ಗೆ, ದೊಡ್ಡ ಇನ್ವೆಸ್ಟರ್ಗೆ ಪರವಾಗಿಲ್ಲ, ಆದರೆ ಸಣ್ಣ ಪುಟ್ಟ ರಿಟೇಲ್ ಟ್ರೇಡರ್ಸ್ಗೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಅಲ್ಲಿ ಬರೋ ಪ್ರಾಫಿಟೆಲ್ಲ ಇಲ್ಲಿ ಟ್ಯಾಕ್ಸಲ್ಲೇ ಹೋಗ್ಬಿಟ್ರೆ ಸ್ವಲ್ಪ ಕಷ್ಟನೇ ಸ್ಟಾಕ್ ಮಾರ್ಕೆಟಲ್ಲಿ ಅವ್ರಿಗೆ ಸಣ್ಣ ಪುಟ್ಟ ಅಮೌಂಟ್ ಇಟ್ಕೊಂಡು ಟ್ರೇಡ್ ಮಾಡೋದಕ್ಕೆ. ಸೊ ಇದಿತ್ತು ಬಜೆಟ್ ಬಗ್ಗೆ. ಸೊ ಇವತ್ತು ನೋಡೋಣ ಕೆಲವೊಂದು ಸ್ಟಾಕ್ಸ್ ನಾನು ರೆಡಿ ಮಾಡಿದ್ದೀನಿ. ಸೊ ಇದು ನೀವು ಸ್ವಿಂಗ್ ಟ್ರೇಡಿಂಗ್ ಅಥವಾ ಲಾಂಗ್ ಟರ್ಮ್ ಎರಡಕ್ಕೂ ಯೂಸ್ ಮಾಡ್ಕೊಬೋದು. ಸೊ ಎಕ್ಸಾಂಪಲ್ ನಾವು ನೋಡೋದಾದರೆ ಕಾವೇರಿ ಸೀಡ್ಸ್. ಇದು ನೋಡಿ, ಕಾವೇರಿ ಸೀಡ್ಸ್ 2015ರಲ್ಲಿ 1075 ಹೈ ಮಾಡಿತ್ತು. ಆ ನಂತರ ನೋಡಿ 2015 ಆದಮೇಲೆ ಆಲ್ಮೋಸ್ಟ್ 9 ವರ್ಷಗಳಾದಮೇಲೆ 2024ಕ್ಕೆ 1100 ಹೈ ಬ್ರೇಕ್ ಮಾಡಿದೆ. ಸೊ ನನ್ನ ಪ್ರಕಾರ ಇದು ನೋಡಿ ಕನ್ಸಾಲಿಡೇಟ್ ಮಾಡ್ತಾಯಿತ್ತು. ನನ್ನ ಪ್ರಕಾರ ಇದು ಇನ್ನೂ ಹೋಗೋ ಪೊಟೆನ್ಷಿಯಲ್ ಇದೆ. ಯಾಕಂದರೆ ನೋಡಿ ಕನ್ಸಿಸ್ಟೆಂಟ್ಲಿ ಮೇಲೆ ಹೋಗ್ತಾನೆ ಇದೆ, ಇಲ್ಲಿಂದ 4-5 ತಿಂಗಳಿಂದ ಮೇಲೆ ಹೋಗ್ತಾನೆ ಇದೆ. ಸೊ ನನ್ನ ಪ್ರಕಾರ ಇದು ಇನ್ನೂ ಕ್ರಾಸ್ ಆಗ್ಬೋದು. 1300, 400, 500, 600 ಕೂಡ ಹೋಗೋ ಕೆಪಾಸಿಟಿ ಇದೆ. ಓಕೆ, ಕಾವೇರಿ ಸೀಡ್ಸ್. ಸೊ ಇದು ಟೆಕ್ನಿಕಲ್ ಆಗಿದೆ ಆ್ಯಂಡ್ ಇದ್ರ ಫಂಡಮೆಂಟಲ್ ಒಂದು ಸಲ ನೋಡ್ಬಿಡೋಣ. ಕಾವೇರಿ ಸೀಡ್ಸ್, ಎಸ್, ಫಂಡಮೆಂಟಲ್ ನೋಡಿ 5,102 ಕೋಟಿ ವ್ಯಾಲ್ಯೂಯೇಷನ್ ಇರೋಂಥ ಕಂಪ್ನಿ, ಮಾರ್ಕೆಟ್ ಕ್ಯಾಪಿಟಲ್. ಆ್ಯಂಡ್ ರಿಟರ್ನ್ ಆನ್ ಈಕ್ವಿಟಿ ನೋಡಿ 23% ಇದೆ, ಚೆನ್ನಾಗಿದೆ. ಡೆಪ್ ಟು ಈಕ್ವಿಟಿ ಇವ್ರದ್ದೇನು ಸಾಲನೇ ಇಲ್ಲ, ಯಾವುದೇ ರೀತಿ ಸಾಲ ಮಾಡ್ಕೊಂಡಿಲ್ಲ ಇವರು. ಆ್ಯಂಡ್ ಇದರಲ್ಲಿ ಇನ್ನೂ ನೋಡಬೇಕಾಗಿರೋವಂಥದ್ದು ಇದರಲ್ಲಿ ನೋಡಿ ಸೇಲ್ಸ್ ಗ್ರೋತ್ ನೋಡುವಾಗ ಲಾಸ್ಟ್ ಇಯರ್ 1068 ಇತ್ತು, ಈಗ 1148 ಇದೆ. ಓಕೆ, ಪರವಾಗಿಲ್ಲ, ಚೆನ್ನಾಗಿದೆ. ಆ್ಯಂಡ್ ಲಾಸ್ಟ್ 3 ಇಯರ್ಸ್ ಗ್ರೋತ್ ಬರೀ 4% ಇದೆ. ಸೇಲ್ಸ್ ಗ್ರೋತ್ ಕಡಿಮೆ ಇದೆ. ಬಟ್ ಆದರೂ ನೀವು ವಾಚ್ ಲಿಸ್ಟಲ್ಲಿ ಹಾಕಿ ಮೂಮೆಂಟ್ ನೋಡ್ತಾ ಇರಿ. ಸೊ ಯಾವ ರೀತಿ ಹೋಗ್ಬೋದು ಅಂತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂದರೆ ಎಲ್ಲ ಟೈಮಲ್ಲಿ ಫಂಡಮೆಂಟಲಿಂದನೇ ಮೇಲೋಗುತ್ತೆ ಅಂತ ಇಲ್ಲ. ಕೆಲವೊಂದು ಟೈಮ್ ಟೆಕ್ನಿಕಲ್ ಸಪೋರ್ಟ್ ಚೆನ್ನಾಗಿದ್ರೂ ಕೂಡ ಅದು ಮೇಲೋಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಕ್ಯಾಶ್ ಫ್ಲೋ ಚೆನ್ನಾಗಿದೆ. ಆ್ಯಂಡ್ ಕ್ಯಾಶ್ ಫಾರ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್ 38 crore ಆ್ಯಂಡ್ 389 crore ಫಾರ್ ಆಪ್ರೇಷನ್ ಆ್ಯಕ್ಟಿವಿಟಿ. ಓಕೆ, ಆ್ಯಂಡ್ ನೆಕ್ಸ್ಟು ಎಫ್ ಐ ಎಸ್ ನೋಡಿ 18% ಇನ್ವೆಸ್ಟ್ ಮಾಡಿದ್ದಾರೆ ಇದರಲ್ಲಿ ಜೂನ್ ಮಂತಲ್ಲಿ, ಅಂದರೆ ಇನ್ಕ್ರೀಸ್ ಮಾಡಿದ್ದಾರೆ. ಡಿ ಐ ಎಸ್ ನೋಡಿ 4.98%, ಎರಡು ಡಿ ಐ ಎಸ್ ಎಫ್ ಐ ಎಸ್ ಇಬ್ಬರು ಇನ್ಕ್ರೀಸ್ ಮಾಡಿದ್ದಾರೆ. ಪ್ರೊಮೋಟರ್ಸ್ ಹತ್ರ 60% ಇದೆ. ಸೊ ನನ್ನ ಪ್ರಕಾರ ಇದು ಪಾಸಿಟಿವ್ ಪಾಯಿಂಟ್ಸ್, ಇದು ಪಾಸಿಟಿವ್ ನ್ಯೂಸ್ ಇದು. ಸೊ ಇದು ಕನ್ಸಿಡರ್ ಮಾಡ್ಬೋದು ನೀವು, ಕಾವೇರಿ ಸೀಡ್ಸ್. ಸೊ ನೆಕ್ಸ್ಟ್ ನೋಡೋಣ, ನಾಗಾರ್ಜುನ ಕನ್ಸ್ಟ್ರಕ್ಷನ್. ತುಂಬ ಹಳೆ ಕಂಪ್ನಿ, ಹಳೇದಂದರೆ ಆಲ್ಮೋಸ್ಟ್ ತುಂಬ ವರ್ಷ ಆಗಿದೆ ಸ್ಟಾರ್ಟಾಗಿ. ಇಲ್ಲಿ ನೋಡಿ, ಇದು 2007ರಲ್ಲಿ 237 ಹೈ ಮಾಡಿತ್ತು. ಆನಂತರ ಇದು ಲೆವೆಲ್ಗೆ ಹೋಗೇ ಇಲ್ಲ, ಕಂಟಿನ್ಯೂಸ್ 2007ಇಂದ ಕೆಳಗಡೆ. ಇಲ್ಲಿ ಸ್ವಲ್ಪ 2010 ಸ್ವಲ್ಪ ಮೇಲೆ ಬಂತು, ಆಮೇಲೆ ನೋಡಿದ್ರೆ ಕೆಳಗಡೆ ಇದೆ. ಆಮೇಲೆ ಇವಾಗ ನೋಡಿ 2024ಕ್ಕೆ ಹೈ ಬ್ರೇಕ್ ಮಾಡಿದೆ, 238, 237 ಬ್ರೇಕ್ ಮಾಡಿ ನೆಕ್ಸ್ಟ್ ಹೈ ನೋಡಿ 349 ಹೋಗಿದೆ. ಸೊ ಇದು ಕೂಡ ನೀವೊಂದು ಸ್ವಿಂಗ್ ಟ್ರೇಡಿಂಗ್ ಅಥವಾ ಲಾಂಗ್ ಟರ್ಮ್ಗೋಸ್ಕರ ನೀವು ಯೂಸ್ ಮಾಡ್ಕೊಬೋದು ಈ ಸ್ಟಾಕ್ನ. ಯಾಕಂದರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಗೆ ತುಂಬ ಚೆನ್ನಾಗಿದೆ. ವಾಲ್ಯೂಮ್ ಕೂಡ ಇಂಕ್ರೀಸ್ ಆಗಿದೆ. ಸೊ ಆಲ್ಮೋಸ್ಟ್ ನನ್ನ ಪ್ರಕಾರ, ನಾನು ರಿಸರ್ಚ್ ಮಾಡಿರೋ ಪ್ರಕಾರ, ಇದು ಇನ್ನೊಂದು 4-5 ವರ್ಷಕ್ಕೆ ಆಲ್ಮೋಸ್ಟ್ 800, 900 ಆ್ಯಂಡ್ ಇವಾಗ ಎಷ್ಟಿದೆ 300 ಚಿಲ್ಲರೆ ಇರೋದು. ನನ್ನ ಪ್ರಕಾರ 1000-1000ವರೆಗೂ ಹೋಗುವಂಥ ಪೊಟೆನ್ಷಿಯಲ್ ಇದೆ, 1000-1050ವರೆಗೂ ಹೋಗುವಂಥ ಪೊಟೆನ್ಷಿಯಲ್ ಇದೆ. ಸೊ ಇದು ಕನ್ಸಿಡರ್ ಮಾಡ್ಬೋದು ನೀವು ನಾಗಾರ್ಜುನ ಕನ್ಸ್ಟ್ರಕ್ಷನ್. ಯಾಕಂದರೆ
ಇಲ್ಲ ನೋಡ್ಬೋದು ನೀವು ಯಾವ ರೀತಿ ಹೈ ಎಷ್ಟು ಹಳೇದು ಹೈ ಬ್ರೇಕ್ ಆಗಿದೆ ಅಂತ ಕನ್ಸಲ್ಟೇಟ್ ಮಾಡ್ತಾ ಮಾಡ್ತಾ ಸುಮಾರು ವರ್ಷಗಳಾದ ನಂತರ ಹೈ ಬ್ರೇಕ್ ಮಾಡಿದೆ. ಸೊ ಇದು ಟೆಕ್ನಿಕಲು. ನೀವು ಜಸ್ಟ್ ವಾಚ್ ಲಿಸ್ಟಲ್ಲಿ ಹಾಕ್ಕೊಳ್ಳಿ, ನೋಡ್ತಾ ಇರಿ ಮೂಮೆಂಟ್ ಹೆಂಗಿರುತ್ತೆ ಅಂತ. ನನ್ನ ಪ್ರಕಾರ ಇದು ಹೋಗೋ ಕಂಡೀಷನ್ ಇದೆ ಇದು. ಆ್ಯಂಡ್ ಇದು ನೀವು ಫಂಡಮೆಂಟಲ್ ನೋಡೋಣ. ನಾಗಾರ್ಜುನ NCC, ನಾಗಾರ್ಜುನ ಕನ್ಸ್ಟ್ರಕ್ಷನ್. ಎಸ್, 21,200 ಕೋಟಿ ಕ್ಯಾಪಿಟಲ್, ಮಾರ್ಕೆಟ್ ಕ್ಯಾಪಿಟಲ್. ಆ್ಯಂಡ್ ROE 11% ಇದೆ. ಓಕೆ. ಆ್ಯಂಡ್ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ 2ನೇ ಸ್ಟೇಜಲ್ಲಿ ಇದೆ, 2ನೇ ಸ್ಥಾನದಲ್ಲಿದೆ. ಸೊ ಇಲ್ಲಿ ನೋಡಿ, ಸೇಲ್ಸ್ ನೋಡಿ, 5,200, 6,485 ಕೋಟಿ. ಆ್ಯಂಡ್ ಎಷ್ಟು ಲಾಸ್ಟ್ ಇಯರ್ಗೂ ಈ ಇಯರ್ಗೂ ನೋಡಿ 5,000 ಕೋಟಿ ಇನ್ಕ್ರೀಸ್ ಆಗಿದೆ, 15,000 ಕೋಟಿ, 20,000 ಕೋಟಿ. ಸೇಲ್ಸ್ ಗ್ರೋತ್ 38%, ಇದು ಭಾಳ ಚೆನ್ನಾಗಿದೆ. ಕಂಪೌಂಡೆಡ್ ಸೇಲ್ಸ್ ಗ್ರೋತ್ ನೋಡಿ 38%. ಆ್ಯಂಡ್ ಕಂಪೌಂಡೆಡ್ ಪ್ರಾಫಿಟ್ ಗ್ರೋತ್ 41%, CAGR 56%, ರಿಟರ್ನ್ ಆನ್ ಈಕ್ವಿಟಿ 9%. ರಿಟರ್ನ್ ಆನ್ ಈಕ್ವಿಟಿ ಸ್ವಲ್ಪ ಕಡಿಮೆ ಇದೆ, ಬಟ್ ಉಳಿದೆಲ್ಲ ಚೆನ್ನಾಗಿದೆ ಇದ್ರದ್ದು ರಿಪೋರ್ಟು. ಫಂಡಮೆಂಟಲ್ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ನೋಡುವಾಗ ಇದ್ರದ್ದು. ಆ್ಯಂಡ್ ಕ್ಯಾಶ್ ಫ್ಲೋ ನೋಡಿ, ಕ್ಯಾಶ್ ಫ್ಲೋ 1,350 ಆಪ್ರೇಷನ್ ಆ್ಯಕ್ಟಿವಿಟಿ ಆ್ಯಂಡ್ -300 ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ, ಚೆನ್ನಾಗಿದೆ. ಓಕೆ. FIS ನೋಡಿ 23% ಇನ್ವೆಸ್ಟ್ ಮಾಡಿದ್ದಾರೆ ಜೂನಲ್ಲಿ. ಆ್ಯಂಡ್ 11% ಇರೋದು DIS. ಆ್ಯಂಡ್ ಪ್ರಮೋಟರ್ಸ್ ಹತ್ರ ಬರೀ ಎಷ್ಟಿದೆ, 22% ಇದೆ. ಓಕೆ. ಆ್ಯಕ್ಚುಲಿ ಪ್ರಮೋಟರ್ಸ್ ಹತ್ರ 50% ಇರಬೇಕು. ಎನಿವೇ ಹೇಳೋಕ್ಕಾಗಲ್ಲ, ಇದು ನೋಡಿ ವಾಚ್ ಲಿಸ್ಟಲ್ಲಿ ಹಾಕಿ ನೋಡ್ತಾ ಇರಿ ನೀವು. ಸೊ ನನ್ನ ಪ್ರಕಾರ ಇದು ಪೊಟೆನ್ಷಿಯಲ್ ಇದೆ ಹೋಗುವಂಥದ್ದು. ಸೊ ಅದು ಬಿಟ್ಟು ಇನ್ನೊಂದು ಇಂಡಸ್ ಟವರ್ ಅಂತ ಇದೆ. ಸೊ ಇದು ಸ್ವಿಂಗ್ ಟ್ರೇಡಿಂಗೋಸ್ಕರ ನೀವು ಪ್ಲ್ಯಾನ್ ಮಾಡ್ಬೋದು. ಕನ್ಸಿಸ್ಟೆಂಟ್ ನೋಡಿ ಪಾಸಿಟಿವಲ್ಲಿ ಇದೆ, ಬುಲ್ಲಿಶ್ ಕಾಣ್ತಾ ಇದೆ, ವಾಲ್ಯೂಮ್ ಇನ್ಕ್ರೀಸ್ ಆಗ್ತಾ ಇದೆ. ಆ್ಯಂಡ್ ಈ 2015 ಹೈ ಏನಾನ ಬ್ರೇಕ್ ಮಾಡಿದರೆ ಡೆಫಿನೆಟ್ಲಾಗಿ ಇದು ಮೇಲೆ ಹೋಗುತ್ತೆ. ಇದು 2015 ಹೈ ಎಷ್ಟಿದೆ, 490 ಕ್ರಾಸ್ ಆದರೆ ಖಂಡಿತ 500, 600, 700, 800 ಹೋಗುವಂಥ ಇದೆ. ಸೊ ಈ 3 ಸ್ಟಾಕ್ಗಳು ನೀವು ಕನ್ಸಿಡರ್ ಮಾಡಿ ವಾಚ್ ಲಿಸ್ಟಲ್ಲಿ ಹಾಕೊಳ್ಳಿ. ಜಸ್ಟ್ ಒಂದು ಡಿಸ್ಕ್ಲೇಮರ್ ಕೊಟ್ಬಿಡ್ತೀನಿ, ಇದನ್ನು ಬೈ ಮಾಡಿ ಅಥವಾ ಸೆಲ್ ಮಾಡಿ ಅಂತ ಹೇಳ್ತಲ್ಲ, ಏನೇ ಮಾಡಿದ್ರು ನಿಮ್ಮ ಓನ್ ರಿಸ್ಕ್ ಇರುತ್ತೆ. ನಾನು ಜಸ್ಟ್ ಒಂದು ಓವರ್ ಕೊಟ್ಟಿದ್ದೀನಿ, ಮಾಡೋದು ಬಿಡೋದು ನಿಮಗೆ ಬಿಟ್ಟಿರೋದು. ಸೊ ಇದು ಇವತ್ತಿನ ವೀಡಿಯೋ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಒಳ್ಳೊಳ್ಳೆ ಸ್ಟಾಕ್ ಕುರಿತಾಗಿ ನಾನು ವೀಡಿಯೋಸ್ ಹಾಕ್ತಾ ಇರ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಬಾಯ್.